ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯ ಮುಹೂರ್ತ ಹತ್ತಿರಕ್ಕೆ ಬಂದಿದೆಯಾ? ಅನೇಕ ದಿನಗಳಿಂದ ಸ್ಪೆಕ್ಯುಲೇಷನ್ಗಳು ಓಡಾಡ್ತಿದ್ದಾವೆ. ಆ ಸ್ಪೆಕ್ಯುಲೇಷನ್ಗಳಲ್ಲಿ ಹೆಸರುಗಳು ಕೂಡ ಇದ್ದಾವೆ. ಇವರ ಖಾತೆ ಬದಲಾಗುತ್ತೆ, ಇವರು ಸಂಪುಟದಿಂದ ಹೊರಗೆ ಹೋಗ್ತಾರೆ, ಅವರ ಬದಲು ಇವರು ಬರ್ತಾರೆ, ಎಲ್ಲ ಇದೆ. ಈಗ ಡೇಟ್ಗೆ ಸಂಬಂಧಿಸಿದ ಸ್ಪೆಕ್ಯುಲೇಷನ್ ಇದು. ಜುಲೈ 5ನೇ ತಾರೀಕು ಸಚಿವ ಸಂಪುಟ ಪುನರ್ರಚನೆಯಾಗತ್ತಾ ಅಂತ. ಜುಲೈ 1ನೇ ತಾರೀಕು ಜಪಾನ್ ಪ್ರಧಾನಿ ಭಾರತಕ್ಕೆ ಬರ್ತಾರೆ. 3ನೇ ತಾರೀಕು ತನಕ ಇಲ್ಲೇ ಇರ್ತಾರೆ. ಜುಲೈ 1ರಿಂದ 3 ಜಪಾನ್ ಪ್ರಧಾನಿ ಇರ್ತಾರೆ. 4ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಫುಲ್ ಡೇ ಇರ್ತಾರೆ. 5ನೇ ತಾರೀಕು ಪ್ರಧಾನಿಯವರ ಸಮಯ ಫ್ರೀ ಇದೆ. 6ನೇ ತಾರೀಖಿನಿಂದ 5 ದಿನಗಳ ವಿದೇಶ ಪ್ರವಾಸಕ್ಕೆ ಹೋಗ್ತಾರೋ. ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ಜುಲೈ 5 ಒಂದು ಫ್ರೀ ಡೇಟ್ ಇದೆ, ಅಥವಾ ಜುಲೈ 11ರ ನಂತರ, ಹೆಚ್ಚು ಕಡಿಮೆ ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗೋ ಸಾಧ್ಯತೆ ಇದೆ. ವಿಪಕ್ಷಗಳ ರೆಡಿಯಾಗಿ ಕುತ್ಕೊಂಡಿದ್ದಾವೆ ಕೇಂದ್ರ ಸರ್ಕಾರದ ವಿರುದ್ಧದ ದಾಳಿ. ನೀಟ್ ಕ್ವಶನ್ ಪೇಪರ್ ಲೀಕು, ಯುದ್ಧದ ಸಮಯದಲ್ಲಿ ಎನರ್ಜಿ ಮಾರ್ಕೆಟ್ ಅನ್ನು ಹ್ಯಾಂಡಲ್ ಮಾಡಿದ ರೀತಿ, ಈ ವಿಷಯಗಳನ್ನಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ವಿಪಕ್ಷಗಳ ತಯಾರಾಗಿದ್ದಾವೆ. ಅದಕ್ಕೆ ಮುಂಗಾರು ಅಧಿವೇಶನಕ್ಕಿಂತ ಮೊದಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಿಬಿಡ್ತಾರೆ ಅನ್ನುವ ಲೆಕ್ಕಾಚಾರಗಳು ಓಡಾಡ್ತಾ ಇದ್ದಾವೆ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಲಾಜಿಕಲ್ ಅನ್ಸುತ್ತಲ್ಲ ಈ ಡೇಟು? 1ನೇ ತಾರೀಕಿನಿಂದ 3ನೇ ತಾರೀಕು ಜಪಾನ್ ಪ್ರಧಾನಿ ಪ್ರವಾಸದಲ್ಲಿರ್ತಾರೆ. 4ನೇ ತಾರೀಕು ಅವ್ರದ್ದು ಆಲ್ರೆಡಿ ನರೇಂದ್ರ ಮೋದಿ ಅವ್ರದ್ದು ಶೆಡ್ಯೂಲ್ ಇದೆ. 5ನೇ ತಾರೀಕು ಒಂದು ಫ್ರೀ ಇದೆ. 11ನೇ ತಾರೀಕಿನ ನಂತರ ಸಚಿವ ಸಂಪುಟ ಪುನರ್ರಚನೆ ಮಾಡಿದರೆ ಹೊಸದಾಗಿ ಮಿನಿಸ್ಟರ್ ಆದವ್ರಿಗೆ ಮುಂಗಾರು ಅಧಿವೇಶನಕ್ಕೆ ಪ್ರಿಪೇರ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ. ಅಜಿತ್, ಬಹುತೇಕ 5ನೇ ತಾರೀಕು ನಡೆಯುವಂಥ ಸಾಧ್ಯತೆಗಳಿವೆ ಅನ್ನೋದನ್ನು ಮೂಲಗಳು ಹೇಳ್ತಾ ಇವೆ. ಕೆಲವರು ಈಗ ಯಾರೋ ನಂಗೆ ಫೋನ್ ಮಾಡಿದ್ರು ದಿಲ್ಲಿಯಿಂದ, ನಾಳೆ ಸಂಜೆ ನಡೆದರೂ ಆಶ್ಚರ್ಯ ಇಲ್ಲ ಅಂತ. ಯು ಡೋಂಟ್ ನೋ. ಓಕೆ. ಯಾಕಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ರೀತಿ ಸರ್ಪ್ರೈಸ್, ಆಮೇಲೆ ಬಹುತೇಕ ಆಕಾಂಕ್ಷಿಗಳೆಲ್ಲರೂ ಕೂಡ ದಿಲ್ಲಿಯಲ್ಲಿ ಹೋಗಿ ಕೂತಿದ್ದಾರೆ. ಹೆಚ್ಚು ಕಡಿಮೆ ಒಂದು ವಾರ ಆಯ್ತು ಅಜಿತ್ ಎಲ್ಲರೂ. ಎಸ್. ಹಾಗಾಗಿ ನಾಳೆ ಬೆಳಿಗ್ಗೆ ಆಗುತ್ತೋ 5ನೇ ತಾರೀಕು ಆಗುತ್ತೋ, ಆದರೆ ಈ ಮುಂಗಾರು ಅಧಿವೇಶನದ ಮುಂಚೆ ಸಂಪುಟದ ಒಂದು ಓವರ್ ಆಯಿಲಿಂಗ್ ನಡೆಯುತ್ತೆ ಅಂತಕ್ಕಂಥದ್ದು ಮಾತ್ರ ಸ್ಪಷ್ಟ. ಡೇಟ್ ಏನಿರುತ್ತೆ, ಅನೇಕ ಬಾರಿ ಏನಾಗುತ್ತೆ ಅಜಿತ್, ಮಾಧ್ಯಮಗಳಲ್ಲಿ ಬಂದ ತಕ್ಷಣ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹಿಂದೆ ಕೂಡ ನಾವು ನೋಡಿದ್ದೀವಿ, ಮಾಡದೇ ಇರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ. ಬಿಕಾಸ್ ದೇ ವಾಂಟ್ ಟು ಥ್ರೋ ಸರ್ಪ್ರೈಸಸ್ ಆಲ್ವೇಸ್. ಕರೆಕ್ಟ್. ಹೀಗಾಗಿ ಇಲ್ಲಪ್ಪ ಅಧಿವೇಶನದ ಹಿಂದಿನ ದಿನ ಮಾಡಿದರೂ ಆಶ್ಚರ್ಯ ಇಲ್ಲ. ಅವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬರೀ ಮಿನಿಸ್ಟರ್ ಆಫ್ ಸ್ಟೇಟ್ನಲ್ಲಿ ಬದಲಾವಣೆ ಇದ್ದು
ಕ್ಯಾಬಿನೆಟ್ನಲ್ಲಿ ಏನು ಚೇಂಜಸ್ ಇಲ್ಲ, ಕ್ಯಾಬಿನೆಟ್ನಲ್ಲಿ ತುಂಬ ಚೇಂಜಸ್ ಇಲ್ಲ ಅಂದರೆ ಅಧಿವೇಶನದ ಹಿಂದಿನ ದಿವಸ ಮಾಡಿದ್ರು ಆಗುತ್ತೆ. ಎಸ್, ಮಾಡ್ಬೋದು. ಹೀಗಾಗಿ ಅವರು ಏನು ಬಯಸ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಓಡಾಡ್ತಾ ಇವೆ. ನಿತೀಶ್ ಕುಮಾರ್ ಸಂಪುಟಕ್ಕೆ ಬರ್ತಾರೆ, ಅದಾದಮೇಲೆ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಏನು ಚುನಾವಣೆಗಳಿವೆ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ, ಅಲ್ಲಿಂದ ಬರ್ತಾರೆ. ಶ್ರೀಕಾಂತ್ ಶಿಂದೆ ಮಹಾರಾಷ್ಟ್ರದಿಂದ ಬರ್ತಾರೆ, ಹಿಮಾಚಲದಿಂದ ಅನುರಾಗ್ ಠಾಕೂರ್ ಬರ್ತಾರೆ, ನಿರ್ಮಲಾ ಸೀತಾರಾಮನ್ ಬದಲಾಗ್ತಾರೆ ಅನ್ನೋದು 2021ರಿಂದ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ. ಶಕ್ತಿಕಾಂತ್ ದಾಸ್ ಆ ಸಂದರ್ಭದಲ್ಲಿ RBI ಗವರ್ನರ್ ಆಗಿ ಮಾಡಿರ್ತಕ್ಕಂಥ ಕೆಲಸದ ಕಾರಣದಿಂದ ಅವರನ್ನು ತರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ರೀತಿಯ ಚರ್ಚೆಗಳಿದ್ವು. ಕರ್ನಾಟಕದಲ್ಲೂ ಇಟ್ ಈಸ್ ಓವರ್ ಡ್ಯೂ. ಯಾಕಂದರೆ 2028ರ ಚುನಾವಣೆಯ ದೃಷ್ಟಿಯಿಂದ ನೀವೇನಾದರೂ ರೀಶಫಲ್ ಮಾಡಬೇಕಾದ್ರೆ ಈಗಿನ ಸಂಪುಟ ಪುನಾರಚನೆಯಲ್ಲೇ ಕರ್ನಾಟಕದಲ್ಲೂ ಕೂಡ ಜಾತೀಯ ಸಮೀಕರಣಗಳನ್ನು ಸರಿತೂಗಿಸ್ಬೇಕಾಗುತ್ತೆ. ಹೌದು. ಸೊ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅನ್ನೋದು ಕೂಡ ಒಂದು ಚರ್ಚೆಯ ವಿಷಯ. ಇಲ್ಲಿ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದಿದ್ದಾರೆ, ಪ್ರಹ್ಲಾದ್ ಜೋಶಿ ಕರ್ನಾಟಕದಿಂದಿದ್ದಾರೆ, ಕುಮಾರಸ್ವಾಮಿ ಕರ್ನಾಟಕದಿಂದಿದ್ದಾರೆ, ಶೋಭಾ ಕರಂದ್ಲಾಜೆ ಕರ್ನಾಟಕದಿಂದಿದ್ದಾರೆ, ಸೋಮಣ್ಣನವರು ಕರ್ನಾಟಕದಿಂದಿದ್ದಾರೆ. ಶೋಭಾ ಕರಂದ್ಲಾಜೆಗೆ ಇಂಡಿಪೆಂಡೆಂಟ್ ಚಾರ್ಜ್ ಕೊಡ್ತಾರೆ ಅನ್ನೋದು ಕೂಡ ಚರ್ಚೆಯಲ್ಲಿದೆ. ಓಕೆ. ಸೋಮಣ್ಣವರನ್ನು ಪಾರ್ಟಿ ಸಂಘಟನೆಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದ್ವು. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ. ಕ್ರಾಸ್ ವೋಟ್ನ ನಂತರ ಕರ್ನಾಟಕದ BJPಯಲ್ಲಿ ಏನಾದರೂ ಫೇರ್ಬದಲಿದೆನಾ ಇದ್ದರೆ ದ್ಯಾಟ್ ವಿಲ್ ರಿಫ್ಲೆಕ್ಟ್ ಇನ್ ಸೆಂಟ್ರಲ್ ಕ್ಯಾಬಿನೆಟ್ ರಿಶಫಲ್. ಹೌದು. ಸೊ ನಾನಾ ರೀತಿಯ ಚರ್ಚೆಗಳು ನಿಶ್ಚಿತವಾಗಿವೆ ಅಜಿತ್. ಬಟ್ ಹೀಗೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ನಿತಿನ್ ನಬೀನ್, ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಅಮಿತ್ ಶಾ ಇವರು 3 ಮಂದಿ ಬಿಟ್ಟರೆ ಉಳಿದವರಿಗೆ JP ನಡ್ಡಾ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿಲ್ಲ. ಅನೇಕ ಬಾರಿ ರಾಜನಾಥ್ ಸಿಂಗ್ ಜೊತೆ ಚರ್ಚೆ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಸ್ವತಃ ಕರೆದು. ಅದು ಬಿಟ್ಟರೆ ಉಳಿದವರು ಯಾರ ಜೊತೆನೂ ಈಗ ಚರ್ಚೆ ಮಾಡ್ತಕ್ಕಂಥ ಪರಿಪಾಠ ಇಲ್ಲ. ಅಥವಾ ಕೋರ್ ಕಮಿಟಿ ಇದೆ, ಅಥವಾ ಭಾಳ ಒಂದು ಸಣ್ಣ ಗ್ರೂಪ್ ಇದೆ, ಅವ್ರ ಜೊತೆ ಚರ್ಚೆ ಮಾಡ್ತಾರೆ, ಅಥವಾ RSS ಜೊತೆ ಚರ್ಚೆ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳಾಗುತ್ತೆ. ಅಂಥ ಸ್ಥಿತಿಗತಿ ಇಲ್ಲ. ಒಂದು ಆಮ್ ಆದ್ಮಿ ಪಾರ್ಟಿ, ಏಕನಾಥ್ ಶಿಂದೆ ಅವರ ಪಕ್ಷ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ, ತೃಣಮೂಲ್ ಕಾಂಗ್ರೆಸ್ನ ಒಡೆದು ಹೋಗಿರ್ತಕ್ಕಂಥದ್ದು, ಇವರನ್ನು ಸಂಪುಟದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಚಾರ್ಜ್ ಕೊಡುವ ಸಾಧ್ಯತೆಗಳು ಹೆಚ್ಚು. ಕ್ಯಾಬಿನೆಟ್ನಲ್ಲಿ ಹರ್ದೀಪ್ ಸಿಂಗ್ ಪುರಿ, ಧರ್ಮೇಂದ್ರ ಪ್ರಧಾನ್, ನಿರ್ಮಲಾ ಸೀತಾರಾಮನ್, ಎಸ್ ಜಯಶಂಕರ್, ಇವರ ಭವಿಷ್ಯ ಏನು ಅಂತಕ್ಕಂಥದ್ದು ಕೂಡ ನಿರ್ಣಯ ಆಗಬೇಕು. ಯಾಕಂದರೆ ಒಂದು ಥರ್ಡ್ ಟರ್ಮ್ನಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಹೊಸತನವನ್ನು ಕೊಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಹೌದು. ಸೆಕೆಂಡ್ ಟರ್ಮ್ನಲ್ಲಿ ಏನೊಂದು ಹೊಸತನ ಕೊಟ್ಟರು, ಅದು ಥರ್ಡ್ ಟರ್ಮ್ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಿರುವಾಗ ಆಂಟಿ ಇನ್ಕಂಬನ್ಸಿ ಕೂಡ ನಿಧಾನವಾಗಿ ಸ್ವಲ್ಪ ಸೆಟಿನ್ ಆಗ್ತಿದೆ. ಅದರ ಲಾಭ ಕಾಂಗ್ರೆಸ್ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದು ಬೇರೆ ಮಾತು. ಬಟ್ ನಾನಾ ರೀತಿಯ ಚರ್ಚೆಗಳು, ನಾನಾ ರೀತಿಯ ಆರೋಪಗಳನ್ನು ಸರ್ಕಾರ ಎದುರಿಸ್ತಾ ಇದೆ. ಹೀಗಿರುವಾಗ ಒಂದು ಹೊಸತನವನ್ನು ಕೊಟ್ಟು, ಈಗ ಮೊನ್ನೆ ಕಾಕ್ರೋಚ್ ಪಾರ್ಟಿ ಹುಟ್ಕೊಳ್ತು. ಅರ್ಥ ಏನು? ಜೆನ್ಜಿ ಜೆನ್ಜಿಯ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿರುವಾಗ ಜೆನ್ಜಿಗೆ ಸೇರಿರ್ತಕ್ಕಂಥ ಕೆಲವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕಾ? ಈ ಚರ್ಚೆಗಳು ಕೂಡ ನಿಶ್ಚಿತವಾಗಿವೆ. ಸ್ವಲ್ಪ ಲ್ಯಾಕ್ ಲಸ್ಟರ್ ಪರ್ಫಾರ್ಮೆನ್ಸ್ ಇರೋನ್ನ ಕಂಪ್ಲೀಟ್ಲಿ ಕೈಬಿಟ್ಟು ಹೊಸತನವನ್ನು ಸಂಪುಟಕ್ಕೆ ತರಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ವ್ಯಾಪಕ ಪ್ರಮಾಣದಲ್ಲಿ ಪಾರ್ಟಿಯ ಎಕೋಸಿಸ್ಟಮ್ನಲ್ಲಿ ನಡೀತಾ ಇವೆ. ನಾನು ಪಾರ್ಟಿಯ ನ್ಯೂಕ್ಲಿಯಸ್ಸಲ್ಲಿ ನಡೀತಾ ಇವೆ ಇಲ್ಲವೋ ಗೊತ್ತಾಗಲ್ಲ. ಕರೆಕ್ಟ್, ಹೌದು. ಬಟ್ ಪ್ರೈಮ್ ಮಿನಿಸ್ಟರ್ ಯಾವಾಗಲೂ ಕೂಡ ಹೊರಗಡೆ ಏನು ನಡೀತಿದೆ ಅನ್ನೋದನ್ನು ಬಹಳ ಗಂಭೀರತೆಯಿಂದ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ನನಗನ್ಸುತ್ತೆ ಅಜಿತ್, ನಿಶ್ಚಿತವಾಗಿ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಒಂದು ಜೆನ್ಜಿ, ಹೊಸತನ, ಲ್ಯಾಕ್ ಲಸ್ಟರ್ ಪರ್ಫಾರ್ಮೆನ್ಸ್, ಜಾತೀಯ ಸಮೀಕರಣ, ಈ ಮಾನದಂಡಗಳ ಆಧಾರದ ಮೇಲೆ ಈ ಕ್ಯಾಬಿನೆಟ್ ರೀಶಫಲ್ ನಡೆಯುವ ಸಾಧ್ಯತೆಗಳು ಹೆಚ್ಚು. ಯಾವಾಗ ನಡೀತವೆ ಈ ಪ್ರಶ್ನೆಗೆ, ಬಟ್ ಮುಂಗಾರು ಅಧಿವೇಶನಕ್ಕಿಂತ ಮುಂಚೆ ಆಗೇ ಆಗುತ್ತಾ? ಅದನ್ನು ಖಚಿತವಾಗಿ ಹೇಳ್ಬೋದಾ? ಬಹುತೇಕ ಆಗತ್ತೆ. ಯಾಕಂದರೆ ಇಟ್ಸ್ ಅ ಲಾಂಗ್ ಡ್ಯೂ. ಈಗ ಮೊನ್ನೆ ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಲಾಯಿತು. ನಿತೀಶ್ ಕುಮಾರ್ ಬಂದಿದ್ದಾರೆ, ಅಲ್ಲಿಂದ ಬೇರೆ ಬೇರೆ ಪಕ್ಷದಿಂದ ಸಂಸದರು ಬರ್ತಾ ಇದ್ದಾರೆ. ಹಾಗಿರುವಾಗ ಅವರನ್ನು ಅಕಾಮಡೇಟ್ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಆರ್ ಅದರ್ವೈಸ್ ಗೊತ್ತಿಲ್ಲ ಅಜಿತ್, ಈ ರೀತಿ ಮಾಧ್ಯಮಗಳಲ್ಲಿ ಸುದ್ದಿಗಳು ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ನಾವು ಮಾನ್ಸೂನ್ ಸೆಷನ್ ಆದ್ಮೇಲೆ ಮಾಡ್ತೀವಿ ಅನ್ನೋ ನಿರ್ಣಯ ತೆಗೆದುಕೊಂಡ್ರು ಹೇಳಕ್ಕೆ ಬರಲ್ಲ. ಯಾಕಂದರೆ ಕ್ಯಾಬಿನೆಟ್ ರೀಶಫಲ್ ಕರ್ನಾಟಕದಲ್ಲಿ ಈಗ ಸಂಪುಟದಲ್ಲಿ ನಡೆಯುವಂತೆ ಅಲ್ಲಿ ಕ್ಯಾಬಿನೆಟ್ ರೀಶಫಲ್ ಅಸಮಾಧಾನಕ್ಕೆ ಯಾರಿಗೂ ಏನೂ ಕಾರಣ ಆಗಲ್ಲ. ಹೀಗಾಗಿ ಯಾವಾಗ ತೆಗೆದುಕೊಳ್ತಾರೆ ನಿರ್ಣಯ ಅಂತಕ್ಕಂಥದ್ದು ಅದೊಂದು ಗುಟ್ಟಿನ ವಿಷಯ. ಆದರೆ ಇವೆಲ್ಲವೂ ಈ ಮಾನದಂಡಗಳನ್ನು ಯೋಚನೆ ಮಾಡಲಾಗ್ತಾ ಇದೆ ಪಾರ್ಟಿಲಿ. ಯಾಕಂದರೆ
ಈಗ ನೀವು ಮಾನ್ಸೂನ್ ಸೆಷನ್ ನಂತರ ಮಾಡಿದರೆ ಅಜಿತ್, ಅಷ್ಟು ದಿನಗಳವರೆಗೆ ಪಾರ್ಟಿಯನ್ನು ಕೂಡ ಸಂಘಟನೆ ಜವಾಬ್ದಾರಿಯನ್ನು ಘೋಷಿಸ್ಲಿಕ್ಕೆ ಆಗಲ್ಲ. ಹೌದು. ನೀವು ಕೆಲವ್ರನ್ನ ಮಂತ್ರಿಗಳನ್ನು ಈ ಕಡೆ ತರಬೇಕು, ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಕಳಿಸ್ಬೇಕು, ಇಲ್ಲಿನವ್ರನ್ನ ಅಲ್ಲಿ ತಗೋಬೇಕು ಅಂತಂದರೆ ಫಸ್ಟ್ ಕ್ಯಾಬಿನೆಟ್ ರೀಶಫಲ್ ನಡಿಬೇಕು, ಉಳಿದವರನ್ನ ಸಂಘಟನೆಯಲ್ಲಿ ಸೇರಿಸ್ತಕ್ಕಂಥ ಕೆಲಸ ನಡಿಬೇಕು. ಎಸ್. ಮತ್ತು ಮಾರ್ಚ್ನಲ್ಲಿ ಚುನಾವಣೆಗಳು ಬಂದವು. ಹೀಗಾಗಿ ನನಗನ್ಸುತ್ತೆ ಬಹುತೇಕ ಮಾನ್ಸೂನ್ ಸೆಷನ್ಗಿಂತ ಮುಂಚೆ ನಡೆಯುವ ಸಾಧ್ಯತೆಗಳು ಹೆಚ್ಚು. ಭಾಳ ಇಲ್ಲ ನಾವು ಸರ್ಪ್ರೈಸ್ ಕೊಡಬೇಕು ಅಂತಕ್ಕಂಥದ್ದಿದ್ರೆ ನಾವು ಯೋಚನೆ ಮಾಡದೇ ಇರುವ ದಿನ ಕ್ಯಾಬಿನೆಟ್ ರಿಷಫಲ್ ನಡೆದೋಗ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.